2026ರ ಫಿಫಾ ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬಲಿಷ್ಠ ಫ್ರಾನ್ಸ್ಗೆ ಸೋಲುಣಿಸಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಡಲ್ಲಾಸ್ನಲ್ಲಿ ನಡೆದ ರೋಚಕ ಹಣಾಹಣಿಯಲ್ಲಿ ಸ್ಪೇನ್ ಫ್ರಾನ್ಸ್ ತಂಡವನ್ನ 2-0 ಅಂತರದಿಂದ ಮಣಿಸಿ ಪ್ರಶಸ್ತಿ ಸುತ್ತಿಗೆ ಟಿಕೆಟ್ ಗಿಟ್ಟಿಸಿಕೊಂಡಿದೆ. 2010ರ ನಂತರ ಇದೇ ಮೊದಲ ಬಾರಿಗೆ ಸ್ಪೇನ್ ವಿಶ್ವಕಪ್ ಫೈನಲ್ಗೆ ಪ್ರವೇಶ ಪಡೆದಿದೆ. ಇದರೊಂದಿಗೆ ಸ್ಪೇನ್ 16 ವರ್ಷಗಳ ಬಳಿಕ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ರೆ ಫಿಫಾ ವಿಶ್ವಕಪ್ ಗೆಲ್ಲುವ ಫ್ರಾನ್ಸ್ ಕನಸು ಭಗ್ನಗೊಂಡಿದೆ. ಸದ್ಯ ಸೋತಿರುವ ಫ್ರಾನ್ಸ್ ತಂಡ ಶನಿವಾರ ಮಿಯಾಮಿಯಲ್ಲಿ 3ನೇ ಸ್ಥಾನಕ್ಕಾಗಿ ನಡೆಯುವ ಪಂದ್ಯದಲ್ಲಿ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಸೋತ ತಂಡವನ್ನು ಎದುರಿಸಲಿದೆ. ಸ್ಪೇನ್ ಬೆನ್ನಲ್ಲೇ ಫಿಫಾ ವಿಶ್ವಕಪ್ ಫೈನಲ್ಗೆ ಲಗ್ಗೆ ಇಡುವ ಮತ್ತೊಂದು ತಂಡ ಯಾವುದು ಎಂಬ ಪ್ರಶ್ನೆ ಎದ್ದಿದೆ. ಬುಧವಾರ ತಡರಾತ್ರಿ 2ನೇ ಸೆಮಿಫೈನಲ್ ಪಂದ್ಯ ನಡೆಯಲಿದ್ದು, ಈ ಪಂದ್ಯದಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ಅರ್ಜೆಂಟೀನಾ ಹಾಗೂ ಬಲಿಷ್ಠ ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಎರಡೂ ತಂಡಗಳು ಸಹ ತಮ್ಮ ವಿಶಿಷ್ಟ ಆಟದಿಂದಲೇ ಹೆಸರು ಮಾಡಿವೆ. ಈ ವಿಶ್ವಕಪ್ ಟೂರ್ನಿಯಲ್ಲಿ ಇಂಗ್ಲೆಂಡ್ ಸಂಘಟಿತ ಆಟ ಹಾಗೂ ಹ್ಯಾರಿಕೇನ್ ಆಟದ ಅಬ್ಬರ ಜೋರಾಗಿದೆ. ಇನ್ನು ಸತತ 2ನೇ ವಿಶ್ವಕಪ್ ಗೆಲ್ಲಲು ಮಹದಾಸೆಯನ್ನ ಹೊಂದಿರುವ ಅರ್ಜೆಂಟೀನಾ ಸಹ ಸೊಗಸಾದ ಆಟವನ್ನು ಪ್ರದರ್ಶಿಸುತ್ತಿದೆ. ಈ ಟೂರ್ನಿಯಲ್ಲಿ 2 ಜಯ ಸಾಧಿಸುವ ಆಸೆ ಮೆಸ್ಸಿ ಪಡೆಯದ್ದಾಗಿದೆ. ಆದರೆ ಅಂಕಿ ಅಂಶಗಳು ಇಂಗ್ಲೆಂಡ್ ತಂಡದ ಬಲವನ್ನು ಹೆಚ್ಚಿಸಿವೆ. ಟೀಂ ಇಂಡಿಯಾ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಸರಣಿ ಆರಂಭವಾಗಿದೆ. ಮಂಗಳವಾರ ರಾತ್ರಿ ನಡೆದ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡವನ್ನು ಮಣಿಸಿದ ಟೀಂ ಇಂಡಿಯಾ ಸರಣಿಯಲ್ಲಿ ಗೆಲುವಿನ ಶುಭಾರಂಭ ಮಾಡಿದೆ. ಇದರ ಜೊತೆಗೆ ಇಂಗ್ಲೆಂಡ್ ಪ್ರವಾಸದಲ್ಲಿ ಮೊದಲ ಗೆಲುವನ್ನು ದಾಖಲಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ 47.5 ಓವರ್ಗಳಲ್ಲಿ 258 ರನ್ ಗಳಿಸಿದ್ದಾಗ ಆಲ್ ಔಟ್ ಆಗಿತ್ತು. ಈ ಗುರಿಯನ್ನ ಬೆನ್ನತ್ತಿದ್ದ ಟೀಂ ಇಂಡಿಯಾ ನಾಯಕ ಶುಭಮನ್ ಗಿಲ್, ಅಕ್ಷರ್ ಪಟೇಲ್ ಬೊಂಬಾಟ್ ಬ್ಯಾಟಿಂಗ್ನೊಂದಿಗೆ 6 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಟೀಂ ಇಂಡಿಯಾ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಏಕದಿನ ಪಂದ್ಯದ ವೇಳೆ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಫೋಟೋವೊಂದು ವೈರಲ್ ಆಗಿದೆ. ಪಂದ್ಯ ವೀಕ್ಷಣೆಗೆ ಬಂದಿದ್ದ ಧೋನಿ ಕಿವಿಯಲ್ಲಿದ್ದ ಡಿವೈಸ್ ಎಲ್ಲರ ಗಮನ ಸೆಳೆದಿದೆ. ಇದು ಭಾರೀ ಚರ್ಚೆಗೆ ಕಾರಣವಾಗಿದ್ದು, ಈ ಡಿವೈಸ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ನೀವು ಅಂದುಕೊಂಡಂಗೆ ಇದು ಬ್ಲೂಟೂತ್ ಇಯರ್ ಬಡ್ ಅಥವಾ ಹಿಯರಿಂಗ್ ಏಡ್ ಅಲ್ಲ. ಇದು ಸ್ಟೇಡಿಯಂ ರೇಡಿಯೋ ರಿಸೀವರ್ ಇಯರ್ ಪೀಸ್. ಸಾಮಾನ್ಯವಾಗಿ ಸ್ಟೇಡಿಯಂಗೆ ಹೋದಾಗ ಲೈವ್ ಆಗಿ ಪಂದ್ಯ ವೀಕ್ಷಣೆ ಮಾಡಬಹುದು, ಆದರೆ ಕಾಮೆಂಟ್ರಿ ಸರಿಯಾಗಿ ಕೇಳುವುದಿಲ್ಲ, ಸ್ಕೋರ್ ಬಗ್ಗೆ ಮಾಹಿತಿ ಸರಿಯಾಗಿ ಸಿಗೋದಿಲ್ಲ. ಅದೇ ಈ ಡಿವೈಸರ್ ಹಾಕಿಕೊಂಡ್ರೆ ನೀವು ಲೈವ್ ಆಗಿ ಪಂದ್ಯ ನೋಡಬಹುದು, ಲೈವ್ ಬಾಲ್ ಟು ಬಾಲ್ ಕಮೆಂಟರಿ ಕೇಳಬಹುದು ಅಂತ. ಟೀಂ ಇಂಡಿಯಾ ಕ್ರಿಕೆಟಿಗ ರಿಷಬ್ ಪಂತ್ ಮತ್ತು ನಟಿ ಮೃಣಾಲ್ ಠಾಕೂರ್ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಎನ್ನಲಾಗ್ತಿದೆ. ಇಬ್ಬರು ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಪರಸ್ಪರ ಫಾಲೋ ಮಾಡಿಕೊಳ್ತಿದ್ದಾರೆ. ಇನ್ಸ್ಟಾ ಅಕೌಂಟ್ನಲ್ಲಿ ಪಂತ್ ಇಬ್ಬರನ್ನೇ ಫಾಲೋ ಮಾಡಿದ್ದಾರೆ. ಒಂದು ತಮ್ಮ ತಂಗಿಯನ್ನ ಪಂತ್ ಫಾಲೋ ಮಾಡಿದರೆ ಇನ್ನೊಂದು ಮೃಣಾಲ್ ಠಾಕೂರ್ರನ್ನ ಪಂತ್ ಫಾಲೋ ಮಾಡುತ್ತಿರುವ ಸ್ಕ್ರೀನ್ ಶಾಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ಬಗ್ಗೆ ಪಂತ್ ಆಗಲಿ ಮೃಣಾಲ್ ಆಗಲಿ ಸ್ಪಷ್ಟನೆ ನೀಡಿಲ್ಲ. ಈ ಹಿಂದೆ ಪಂತ್ ಹೆಸರು ನಟಿ ಊರ್ವಶಿ ರೌಟೇಲಾ ಜತೆ ಕೇಳಿ ಬಂದಿತ್ತು. ಮೃಣಾಲ್ ಠಾಕೂರ್ ಅವರಂತೂ ತಮಿಳು ನಟ ಧನುಷ್ ಜತೆ ಸಪ್ತಪದಿ ತುಳಿತಾರೆ ಎಂಬ ಗುಲ್ಲು ಹಬ್ಬಿತ್ತು. ಆಮಿರ್ ಖಾನ್ ವಿರುದ್ಧ ಲವ್ ಜಿಹಾದ್ನ ಬ್ರ್ಯಾಂಡ್ ಅಂಬಾಸಿಡರ್ ಎಂಬ ಹೇಳಿಕೆಗಳು ಕೇಳಿಬಂದ ಬೆನ್ನಲ್ಲೇ ಈ ಕುರಿತು ನಟ ಖಡಕ್ ಉತ್ತರ ಕೊಟ್ಟಿದ್ದಾರೆ. ತಮ್ಮ ಕುಟುಂಬವು ಯಾವಾಗಲೂ ವಿವಿಧ ಧರ್ಮಗಳ ನಡುವಿನ ಬಾಂಧವ್ಯವನ್ನ ಮುಕ್ತವಾಗಿ ಸ್ವೀಕರಿಸಿದೆ ಮತ್ತು ನನ್ನ ಮದುವೆಯಲ್ಲಿ ಧಾರ್ಮಿಕ ಮತಾಂತರ ನಡೆದಿಲ್ಲ ಎಂದು ಆಮಿರ್ ಖಾನ್ ಸ್ಪಷ್ಟಪಡಿಸಿದ್ದಾರೆ. ನಾವು ಕಾನೂನಾತ್ಮಕವಾಗಿ ವಿವಾಹ ನೋಂದಣಿ ಮಾಡಿಕೊಂಡಿದ್ದೇವೆ. ಗೌರಿ ಆಗಲಿ, ಕಿರಣ್ ಆಗಲಿ ಅಥವಾ ರೀನಾ ಆಗಲಿ ಯಾರೂ ತಮ್ಮ ಧರ್ಮವನ್ನ ಬದಲಾಯಿಸಿಕೊಂಡಿಲ್ಲ. ಅಷ್ಟಕ್ಕೂ ಗೌರಿ ಹಿಂದೂ ಧರ್ಮೀಯಳಲ್ಲ, ಆಕೆ ಕ್ರಿಶ್ಚಿಯನ್ ಎಂದು ಆಮಿರ್ ಖಾನ್ ಸ್ಪಷ್ಟನೆ ನೀಡಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಉಪ್ಪಿದಾದ MBBS ಸಿನಿಮಾದಲ್ಲಿ ನಟಿಸಿರುವ DR ಉಮಾಶಂಕರಿ ಸದ್ಯ ಸ್ತನ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ತಮ್ಮ ಕಾಯಿಲೆ ಮತ್ತು ಚಿಕಿತ್ಸೆ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಉಮಾಶಂಕರಿ ತಮಗೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯರು ಸದಾ ಬೆನ್ನೆಲುಬಾಗಿ ನಿಂತಿರುವ ಕುಟುಂಬ ಹಾಗೂ ಅಭಿಮಾನಿಗಳಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ನಟಿ ಉಮಾಶಂಕರಿ ಕನ್ನಡ, ತಮಿಳು, ಮಲಯಾಳಂ ಹಾಗೂ ತೆಲುಗು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕನ್ನಡದಲ್ಲಿ ನಟ ಉಪೇಂದ್ರ ಜೊತೆಗೆ ಉಪ್ಪಿದಾದ ವಿಜಯ ರಾಘವೇಂದ್ರ ಅವರ ಜೊತೆಗೆ ಕಲ್ಲರಳಿ ಹೂವಾಗಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅಂದಹಾಗೆ ಹಿರಿಯ ನಟಿ ಸುಮಿತ್ರಾ, ಖ್ಯಾತ ನಿರ್ದೇಶಕ ಡಿ ರಾಜೇಂದ್ರ ಬಾಬು ದಂಪತಿಯ ಮಗಳು ಉಮಾಶಂಕರಿ. ನಟ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಭಾರತದಲ್ಲಿ ಕನ್ನಡ ಸೇರಿದಂತೆ ಇನ್ನೂ ಕೆಲವು ಭಾಷೆಗಳಲ್ಲಿ
ರಿಲೀಸ್ ಆಗಲಿದ್ದು ಪ್ರೇಕ್ಷಕರು ಸಿನಿಮಾಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ. ಈಗಾಗಲೇ ಬಿಡುಗಡೆಯಾಗಿರುವ ಸಿನಿಮಾದ ಟೀಸರ್, ಹಾಡು, ಪೋಸ್ಟರ್ಗಳು ವೈರಲ್ ಆಗಿದ್ದು ಸಿನಿಮಾ ಸಹ ಭರ್ಜರಿ ಹಿಟ್ ಆಗುವ ನಿರೀಕ್ಷೆ ಅಭಿಮಾನಿಗಳಿಗೆ ಇದೆ. ಆಗಸ್ಟ್ 24ರಂದು ಟಾಕ್ಸಿಕ್ ಸಿನಿಮಾ ಅದ್ದೂರಿಯಾಗಿ ಬಿಡುಗಡೆಯಾಗುತ್ತಿರುವ ಕಾರಣ ಟಾಕ್ಸಿಕ್ ಸಿನಿಮಾಕ್ಕೆ ಎದುರಾಗಿ ಹೋಗಲು ಬೇರೆ ಸಿನಿಮಾಗಳು ಹಿಂದೇಟು ಹಾಕುತ್ತಿವೆ. ತೆಲುಗಿನ ಸ್ಟಾರ್ ನಟ ನಾನಿ ನಟನೆಯ ಪ್ಯಾರಡೈಸ್ ಸಿನಿಮಾ ಆಗಸ್ಟ್ ತಿಂಗಳಲ್ಲೇ ಬಿಡುಗಡೆ ಆಗಬೇಕಿತ್ತು. ಆದ್ರೀಗ ಸಿನಿಮಾ ಬಿಡುಗಡೆ ದಿನಾಂಕ ಮುಂದೂಡಲ್ಪಟ್ಟಿದೆ. ಟಾಕ್ಸಿಕ್ ಸಿನಿಮಾ ಬಿಡುಗಡೆಯಾದ ಬರೋಬ್ಬರಿ 1 ತಿಂಗಳ ಬಳಿಕ ಅಂದರೆ ಸೆಪ್ಟೆಂಬರ್ 24ರಂದು ಪ್ಯಾರಡೈಸ್ ಸಿನಿಮಾ ರಿಲೀಸ್ ಆಗಲಿದೆ. ಟಾಕ್ಸಿಕ್ ಎದುರು ಸ್ಪರ್ಧೆ ತಪ್ಪಿಸಿಕೊಂಡಿರುವ ಜಾಣ ನಿರ್ಧಾರ ಎಂದೇ ಹೇಳಬೇಕು. ದಕ್ಷಿಣ ಭಾರತದ ಚಿತ್ರರಂಗದ ಕ್ವೀನ್ ಸಮಂತಾ ರುತ್ ಪ್ರಭು ಈಗ ಬದುಕಿನ ಅತ್ಯಂತ ಸುಂದರ ಹಾಗೂ ರೋಮಾಂಚನಕಾರಿ ಪಾತ್ರಕ್ಕೆ ಸಜ್ಜಾಗಿದ್ದಾರೆ. ತೆರೆಯ ಮೇಲೆ ನೂರಾರು ಪಾತ್ರಗಳಿಗೆ ಜೀವ ತುಂಬಿದ ಸಮಂತಾ ಈಗ ನಿಜ ಜೀವನದಲ್ಲಿ ಅಮ್ಮನಾಗುವ ಸಂಭ್ರಮದಲ್ಲಿದ್ದಾರೆ. ಖ್ಯಾತ ಚಲನಚಿತ್ರ ನಿರ್ಮಾಪಕ ರಾಜ್ ನಿಡಿಮೋರು ಮತ್ತು ಸಮಂತಾ ದಂಪತಿ ಶೀಘ್ರದಲ್ಲೇ ತಮ್ಮ ಚೊಚ್ಚಲ ಮಗುವನ್ನ ಬರಮಾಡಿಕೊಳ್ಳಲಿದ್ದಾರೆ. ನಾನು ಈ ಕ್ಷಣಕ್ಕಾಗಿ ಬಹಳ ದಿನಗಳಿಂದ ಕಾಯುತ್ತಿದ್ದೆ. ತಾಯಿಯಾಗುವುದು ನನ್ನ ದೊಡ್ಡ ಕನಸಾಗಿತ್ತು ಎಂದು ಸಮಂತಾ ಭಾವುಕರಾಗಿ ಹೇಳಿಕೊಂಡಿದ್ದಾರೆ. ಸಮಂತಾ ಹೇಳಿಕೆಗೆ ನೆಟ್ಟಿಗರು ನಿಮ್ಮ ಹೊಸ ಪ್ರಯಾಣ ಸುಖಕರವಾಗಿರಲಿ ಎಂದು ಮೆಚ್ಚುಗೆಯ ಕಾಮೆಂಟ್ ಮಾಡುತ್ತಿದ್ದಾರೆ. ಟಾಲಿವುಡ್ನಲ್ಲಿ ಭರ್ಜರಿ ಪ್ರದರ್ಶನ ಕಾಣುತ್ತಿರುವ ಅಖಿಲ್ ಅಕ್ಕಿನೇನಿ ಅಭಿನಯದ ಲೆನಿನ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಪ್ರತಿಕ್ರಿಯೆ ಪಡೆಯುತ್ತಿದ್ದು, ಚಿತ್ರದೊಂದಿಗೆ ಕನ್ನಡದ ನಟ ಪ್ರಮೋದ್ ಕೂಡ ಗಮನ ಸೆಳೆದಿದ್ದಾರೆ. ಸಿನಿಮಾದಲ್ಲಿ ವಸಂತ್ ಎಂಬ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಪ್ರಮೋದ್ ಅವರ ಅಭಿನಯಕ್ಕೆ ಪ್ರೇಕ್ಷಕರು ಮತ್ತು ಸಿನಿ ಪ್ರಿಯರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಒಂದೇ ಒಂದು ಹಿಟ್ಗಾಗಿ ಕಾಯುತ್ತಿದ್ದ ಅಖಿಲ್ಗೆ ಇದು ಬಿಗ್ ಬ್ರೇಕ್ ನೀಡಿದೆ. ಈಗಾಗಲೇ ಈ ಚಿತ್ರ 50 ಕೋಟಿ ಗಳಿಕೆಯ ಸನಿಹದಲ್ಲಿದೆ ಎಂದು ಚಿತ್ರತಂಡ ಸಂತಸ ಹಂಚಿಕೊಂಡಿದೆ.